ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇದೇ 14 ಮತ್ತು 15ರಂದು ಅಂಬಿಗರ 7ನೇ ಶರಣ ಸಂಸ್ಕೃತಿ ಉತ್ಸವ ನಡೆಯಲಿದೆ ಎಂದು ನಿಜ ಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಶರಣ ಸಂಸ್ಕೃತಿ ಉತ್ಸವದ ಜೊತೆಗೆ ವಚನ ಗ್ರಂಥ ಮಹಾರಥೋತ್ಸವ ನಡೆಸಲಾಗುತ್ತೆ ಅಂತ ತಿಳಿಸಿದರು. 15ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ಶ್ರೀಗಳು ಹೇಳಿದ್ದಾರೆ. 14ರಂದು ಮಂಗಳವಾರ ಸುಮಂಗಲಿಯರಿಂದ ನಿಜ ಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದರು. ಇದೇ ವೇಳೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂಲ ಐಕ್ಯ ಮಂಟಪಕ್ಕೆ ಪೂಜೆ ಸಲ್ಲಿಸಲಾಗಿದೆ. ನಂತರ ರಕ್ತದಾನ ಶಿಬಿರ ನಡೆಯಲಿದ್ದು ಹಲವಾರು ಮಠಾಧೀಶರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಶಾಂತ ಭೀಷ್ಮ ಶ್ರೀಗಳು ಹೇಳಿದ್ದಾರೆ. ಜನವರಿ 15ರಂದು ಬುಧವಾರ ಮುಂಚಾನೆ ಧರ್ಮ ಧ್ವಜಾರೋಹಣ ನಡೆಯಲಿದೆ. ಧರ್ಮಸಭೆ ನಡೆಸುವ ಮೂಲಕ ಅಂಬಿಗರ 7ನೇ ಶರಣ ಸಂಸ್ಕೃತಿ ಉತ್ಸವ ಆರಂಭವಾಗುತ್ತೆ. ಕಾರ್ಯಕ್ರಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯರ 905ನೇ ಜಯಂತ್ಯೋತ್ಸವ ಮತ್ತು ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ 9ನೇ ಪೀಠಾರೋಹಣದ ವಾರ್ಷಿಕ ಮಹೋತ್ಸವ ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದರು. ಒಂದು ವಿಶೇಷವಾದಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರದ ಗಮನಕ್ಕೂ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು 40-50 ವರ್ಷಗಳಿಂದ ನಮ್ಮ ಸಮುದಾಯದ ಒಂದು ಮೀಸಲಾತಿ ಎಸ್.ಟಿ ಹೋರಾಟ ಅಂತಕ್ಕಂಥದ್ದು ಹೋರಾಟ ನಡೀತಾನೇ ಇದೆ. ಅನೇಕ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿ ವರ್ಷ ಯಾವುದೇ ಸರ್ಕಾರದ ಮಂತ್ರಿಗಳಿದ್ದರೂ ಕೂಡ ನಮ್ಮ ಗುರುಪೀಠಕ್ಕೆ ಬಂದು ಅವರೆಲ್ಲ ಮಾತು ಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಈ ಮೀಸಲಾತಿ ಹೋರಾಟ ನಮ್ಮ ಸಮಾಜದ್ದು ಇವತ್ತು ಆಗದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಜಾತ್ರೆ ಆದ ತಕ್ಷಣ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮದು ಎಸ್.ಟಿ ಹೋರಾಟ ಅಂತಕ್ಕಂಥದ್ದನ್ನು ಈ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಗುರುಪೀಠ ಅನೇಕ ಸಂಕಲ್ಪಗಳನ್ನು ಹೊತ್ಕೊಂಡದ. ಆ ನಿಟ್ಟಿನಲ್ಲಿ ಅನೇಕ 4 ಶಾಖಾ ಮಠಗಳನ್ನು ಮಾಡಬೇಕಂತಕ್ಕಂಥ ಸಂಕಲ್ಪದಡಿಯಲ್ಲಿ ಪ್ರಥಮವಾಗಿ 16 ಎಕರೆ ಜಮೀನನ್ನು ಗುಲ್ಬರ್ಗ ಭಾಗದ ಚೌಡಾಪುರ, ಗಣಗಾಪುರದ ಚೌಡಾಪುರ ಭಾಗದಲ್ಲಿ ಪ್ರಥಮ ಶಾಖಾ ಮಠವನ್ನು ಮಾಡಲಿಕ್ಕೆ 16 ಎಕರೆ ಜಮೀನನ್ನು ಈಗಾಗಲೇ ಖರೀದಿ ಮಾಡಿದ್ದೀವಿ ಭಕ್ತರ ಸಹಕಾರದೊಂದಿಗೆ. ಇನ್ನು ಕೆಲವೇ ದಿನದಲ್ಲಿ ಅದನ್ನು ಕೂಡ ಮುಖ್ಯಮಂತ್ರಿಗಳನ್ನು, ಕೇಂದ್ರ ಮಂತ್ರಿಗಳನ್ನು ಕರೆಸಿ ಅದನ್ನು ಕಡೆಯರ ಸಮಾರಂಭ ಮಾಡ್ತೀವಿ. ಅದೇ ರೀತಿ 4 ಪೀಠಗಳನ್ನು ಮಾಡಿ 5ನೇ ಪೀಠ ಮೂಲ ಪೀಠ, ಈ ರೀತಿಯಾದಂಥ ಸಂಕಲ್ಪನೂ ಕೂಡ ಗುರುಪೀಠ ಶಿಕ್ಷಣ, ಸಂಸ್ಕಾರ ಇವತ್ತು ಎಲ್ಲ ರೀತಿಯಾದಂಥ ಆಯಾಮಗಳನ್ನು ಸಮಾಜಕ್ಕೆ ಕೊಡಲಿಕ್ಕೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡದ. ಇನ್ನು 3 ಪೀಠ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗ ಭಾಗದಲ್ಲಿ ಆಗುತ್ತೆ, ಇನ್ನೊಂದು ಬೆಂಗಳೂರು ಭಾಗದಲ್ಲಿ, ಇನ್ನೊಂದು ಮೈಸೂರು ಭಾಗದಲ್ಲಿ, ಇನ್ನೊಂದು ಬೆಳಗಾವಿ ಭಾಗದಲ್ಲಿ. ಇಷ್ಟು ಹಮ್ಮಿಕೊಂಡಿವಿ. ಇನ್ನು ಮುಂದೆ ದಿನಮಾನಗಳಲ್ಲಿ ಫೇಸ್ ಮಾಡ್ತೀವಿ. ಅಲ್ಲಿ ಹೋಗಿ ಜಾಗ ಖರೀದಿ ಮಾಡಲಿಕ್ಕೆ ಎಲ್ಲಿ ಸೂಕ್ತ ಆಕತ್ತಿ ಪೀಠ ಎಲ್ಲ ಸಮುದಾಯದವ್ರನ್ನ ಕೂಡಿಸಿ ಅಲ್ಲಿ ಮೀಟಿಂಗ್ ಮಾಡಿ ಅದನ್ನೆಲ್ಲ ಮಾಡ್ತೀವಿ. ಸಾಮೂಹಿಕ ವಿವಾಹ ಉಚಿತವಾಗಿ ಈಗಾಗಲೇ ನಾವೆಲ್ಲ ಕಡೆ ಕರೆ ಕೊಟ್ಟಿವಿ. ಈಗಾಗಲೇ ಒಂದು 5-6 ಜೋಡಿ ಬಂದಾವ. ಎಷ್ಟು ಜೋಡಿ ಬಂದ್ರೂ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.